ನಮಗೆ ಸರ್ಕಾರ ಚೇಂಜ್ ಆಗೋದು ಹೊಸದಲ್ಲ. ಕಳೆದ 15 ವರ್ಷಗಳಿಂದ 7 ಜನ ಮುಖ್ಯಮಂತ್ರಿಗಳು ನೋಡಿದ್ದೀವಿ ನಾವು. ಹೊಸದಾಗಿ ಬಂದಿದ್ದಾರೆ ಡಿ ಕೆ ಶಿವಕುಮಾರ್ಗೂ, ಅವ್ರಿಗೂ ಮನೆಗೆ ರೆಡಿಯಾಗಿದೆ ಕೊಡೋಕ್ಕೆ ರೆಡಿ ಕಂಡಿದ್ದೀವಿ. ಅದು ಇನ್ನೊಂದು ವಾರ ಹೋಗಲಿ, ಅವರು ಕೊಡ್ತೀವಿ. ಅವರು ಇವರೆಲ್ಲ ಸಚಿವರು ಅಂತ ಸಮಾಜ ಸೇವೆಗೆ ಶಾಸಕರಾಗಿ ಇವರು ಸಮಾಜ ಸೇವೆಗೆ ಮಾಡೋಕ್ಕೆ ಬಂದಿರೋದು ಕರ್ನಾಟಕಕ್ಕೆ. ಬರೀ ಅವ್ರ ವಲಯಕ್ಕಲ್ಲ. ಅವರು ಒಂದು 20 ಫೈಲ್ ಕಳಿಸಿರ್ತಾರೆ. ಆ ಹುಡುಗ ಅಲ್ಲಿ ಮಾತಾಡಿರೋದು ನನ್ನ ಹತ್ರ ಕಾಲ್ ರೆಕಾರ್ಡಿಂಗ್ ಇದೆ. ಸರ್ 20 ಫೈಲ್ ಹೋಗಿದೆ ಸರ್, ನಾನು ಕೊಟ್ಟಿದ್ದು 5ನೇ ತಾರೀಕು, 15 ಆಯಿತು, 16 ಆಯಿತು, ಬಂದಿಲ್ಲ ಸರ್. ಎಲ್ಲ ಫೈಲ್ ಬಂದಿದೆ, ನಿಮ್ಮ ಫೈಲ್ ಮಾತ್ರ ಬಂದಿಲ್ಲ ಸರ್, ಅದು ಗೊತ್ತಿಲ್ಲ. 3 ಮನವಿ ಕೊಟ್ಟಿದ್ರು ಇವರು. ಈ ಅರಣ್ಯ ಸಚಿವ, ಅವ್ರ ಅರಣ್ಯ ಸಚಿವರಾಗಿ ಇರೋಕ್ಕೆ ಅವ್ರಿಗೆ ಯೋಗ್ಯತೆ ಇಲ್ಲ. ಈಶ್ವರ್ ಖಂಡ್ರೆಗೆ ಒಂದೊಂದು ಫೈಲ್ಗೆ ಮೂವ್ ಮಾಡಿ ಸೈನ್ ಹಾಕಿ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಇದ್ರ ಬಗ್ಗೆ ಕ್ರಮ ತಗೊಳ್ಳಿ ಅಂತ ಹೇಳಕ್ಕೆ ಯೋಗ್ಯತೆ ಇಲ್ಲ ಈಶ್ವರ್ ಖಂಡ್ರೆಗೆ. ಇವರೆಲ್ಲ ಯಾಕೆ ಸಚಿವರಾಗಿ ಮುಂದುವರಿಯುತ್ತಾರೆ? ಒಂದು ಸಭೆ ಕರೆದು ಒಂದು ಮೀಟಿಂಗ್ ಮಾಡೋಕ್ಕೆ ಈ 7 ಜನ ನಲಾಯಕ್ ಮುಖ್ಯಮಂತ್ರಿಗಳು, 7 ಜನ BJP, ಕಾಂಗ್ರೆಸ್ ಆ್ಯಂಡ್ ವಿತ್ ಈ ಜನತಾದಳ ಇರ್ಬೋದು, ಎಲ್ಲ ಶತಮೂರ್ಖ ಮುಖ್ಯಮಂತ್ರಿಗಳು. ಸನ್ಮಾನ್ಯ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು, ನೀವಾದರೂ ಈ ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿ ಏನು ಧ್ವಂಸ, ಅದು ಪುನರ್ ನಿರ್ಮಾಣ ಆಗಬೇಕು ಮತ್ತು ಅಭಿಮಾನ ಸ್ಟುಡಿಯೋ ಜಾಗವನ್ನು ಸರ್ಕಾರ ಹೊಸಕ್ಕೆ ತಗೋಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಸರ್ಕಾರಕ್ಕೆ ಬೇಡಿಕೆ ಕೋರಿಕೆ ಮನವಿ ಮಾಡಿ. ನಮಗೆ ಸರ್ಕಾರ ಚೇಂಜ್ ಆಗೋದು ಹೊಸದಲ್ಲ. ಕಳೆದ 15 ವರ್ಷಗಳಿಂದ 7 ಜನ ಮುಖ್ಯಮಂತ್ರಿಗಳು ನೋಡಿದ್ದೀವಿ ನಾವು. 7 ಜನ ಮುಖ್ಯಮಂತ್ರಿಗಳಿಗೂ ಮನವಿ ಕೊಟ್ಟಿದ್ದೀವಿ. ಈ ಹೊಸದಾಗಿ ಬಂದಿದ್ದಾರೆ ಡಿ ಕೆ ಶಿವಕುಮಾರ್ಗೂ, ಅವ್ರಿಗೂ ಮನವಿ ರೆಡಿಯಾಗಿದೆ, ಕೊಡೋಕ್ಕೆ ರೆಡಿ ಕಂಡಿದ್ದೀವಿ. ಅದು ಇನ್ನೊಂದು ವಾರ ಹೋಗಲಿ, ಅವರು ಕೊಡ್ತೀವಿ. ಅವ್ರಿಗೂ ನಮಗೀಗ ಸದ್ಯಕ್ಕೆ ಏನಾಗಿದೆ, ಇಂದಿನ ಸರ್ಕಾರ ಏನಿತ್ತು ಸಿದ್ದರಾಮಯ್ಯನವ್ರ ಸರ್ಕಾರ, ಯಾರು ಅರಣ್ಯ ಇಲಾಖೆ ಸಚಿವರು ಈಶ್ವರ್ ಖಂಡ್ರೆ, ಇವರೆಲ್ಲ ಸಚಿವರು ಅಂತ ಸಮಾಜ ಸೇವೆಗೆ ಶಾಸಕರಾಗಿ ಇವರು ಸಮಾಜ ಸೇವೆಗೆ ಮಾಡೋಕ್ಕೆ ಬಂದಿರೋದು ಕರ್ನಾಟಕಕ್ಕೆ. ಬರೀ ಅವ್ರ ವಲಯಕ್ಕಲ್ಲ. ಅವರು ಅರಣ್ಯ ಮಂತ್ರಿ, ಕರ್ನಾಟಕಕ್ಕೆ ಅರಣ್ಯ ಮಂತ್ರಿ ಅವರು. ಇವತ್ತು ಅವ್ರ ಕಚೇರಿಗೆ ನಾನು ಸುಮಾರು 3 ಮನವಿ ಕೊಟ್ಟಿದ್ದೀನಿ. 2 ಮನವಿಗೆ ಅಲ್ಲಿ ಏನಿದ್ದಾರೆ PS ರವಿ ಅವ್ರು ಬಿಟ್ಟು ಅವರು ಅರಣ್ಯ ಇಲಾಖೆಗೆ ರೆಫರ್ ಮಾಡ್ತಾರೆ. ನಾನು ಇಲ್ಲ, ನಾವು ನಿಮ್ಮ ಈಶ್ವರ್ ಖಂಡ್ರೆ ಅವ್ರಿಗೆ ನಮಗೆ ಮುಖಾಂತರ ಹೋಗಬೇಕು, ಅವ್ರ ಆಫೀಸಲ್ಲಿ ಭೇಟಿ ಮಾಡ್ತೀನಿ. ಬರಲ್ಲ ಅವರು. ಸರ್ ನಾವು ಅವ್ರು ತಲುಪಿಸ್ತೀವಿ ಅಂತಾರೆ. ಆಯಿತು, ಅವ್ರು ಕೊಡ್ತಾರೆ. ನನ್ನ ಕೂತ್ಕೊಂಡು ನನ್ನ ಮುಖಾಂತರನೇ ನನ್ನ ಮುಂದೆನೇ ಅಲ್ಲಿ ಆಫೀಸ್ನಲ್ಲಿ ಟೈಪ್ ಮಾಡ್ತಾರೆ. ಎಲ್ಲ ಟೈಪ್ ಮಾಡಿ ಈಶ್ವರ್ ಖಂಡ್ರೆ ಅವರ ಮುಖಾಂತರ ಒಂದು ಸೈನ್ನಲ್ಲಿ ಆಫೀಸಿಗೆ ಕಟ್ತಾ ಹೋಗುವಂಗೆ ಅರಣ್ಯ ಇಲಾಖೆಗೆ ಎಲ್ಲ ಟೈಪ್ ಮಾಡಿ ಅವ್ರ ಆಫೀಸ್ಗೆ ಹೋಗುತ್ತೆ. 7 Hills ಅಂತ ಅವ್ರ ಆಫೀಸು, ಅವ್ರ ಮನೆ. ಒಂದು 20 ಫೈಲ್ ಕಳಿಸಿರ್ತಾರೆ. ಆ ಹುಡುಗ ಅಲ್ಲಿ ಮಾತಾಡಿರೋದು ನನ್ನ ಹತ್ರ ಕಾಲ್ ರೆಕಾರ್ಡಿಂಗ್ ಇದೆ. ಸರ್ 20 ಫೈಲ್ ಹೋಗಿದೆ ಸರ್, ಆಯ್ತು, ನಾನು ಕೊಟ್ಟಿದ್ದು 5ನೇ ತಾರೀಕು, 15 ಆಯಿತು, 16 ಆಯಿತು, ಬಂದಿಲ್ಲ 20ನೇ ತಾರೀಕು, ಮೇ ತಿಂಗಳಿನಲ್ಲಿ ಬಂದಿಲ್ಲ. ಸರಿ ಸರ್, ಎಲ್ಲ ಫೈಲ್ ಬಂದಿದೆ, ನಿಮ್ಮ ಫೈಲ್ ಮಾತ್ರ ಬಂದಿಲ್ಲ ಸರ್, ಅದು ಗೊತ್ತಿಲ್ಲ. ಯಾಕಪ್ಪ ನಮ್ಮ ಫೈಲ್ ಬಂದಿಲ್ಲ? ನನಗೆ ಗೊತ್ತಿಲ್ಲ ಸರ್, ನೀವು ಅವ್ರನ್ನ ಕೇಳ್ಕೋಬೇಕು. ಏನಿದು ಇವರೆಲ್ಲ ಏನು ಈ ವಿಧಾನಸೌಧದಲ್ಲಿ, ವಿಕಾಸಸೌಧದಲ್ಲಿ ಇವರೆಲ್ಲ ಏನು ಸೂಟ್ ಕೇಸ್ಗೆ ಇಟ್ಕೊಂಡು ಇವ್ರ ಆಫೀಸ್ಗಳು ಮಾಡಿಕೊಂಡಿರೋದು? ನಮಗೆ ಗೊತ್ತಿಲ್ಲ. ನಾವು ಮಾಡ್ತಾ ಇರೋದು ಸಾರ್ವಜನಿಕ ಕೆಲಸ. ವಿಷ್ಣುವರ್ಧನ್ ಅವರು ಸಾರ್ವಜನಿಕ ವ್ಯಕ್ತಿ. 3 ಮನವಿ ಕೊಟ್ಟಿದ್ರು ಇವರು. ಈ ಅರಣ್ಯ ಸಚಿವ, ಅವ್ರ ಅರಣ್ಯ ಸಚಿವರಾಗಿ ಇರೋಕ್ಕೆ ಅವ್ರಿಗೆ ಯೋಗ್ಯತೆ ಇಲ್ಲ ಈಶ್ವರ್ ಖಂಡ್ರೆಗೆ. ಫೈಲ್ ಅವತ್ತು ಸಮಾಧಿ ಧ್ವಂಸ ಅಂತ ದೊಡ್ಡದಾಗಿ ಹೇಳ್ತಾರೆ, ಅಧಿಕಾರಿಗಳ ಹತ್ರ ಮಾತಾಡ್ತೀನಿ ಹೊಸಪಡಿಸ್ಕೊಳ್ಳೋಕ್ಕೆ ಅಂತ. ಕಳೆದ 6 ತಿಂಗಳಿಂದ 3 ಮನವಿ ಕೊಟ್ಟಿದ್ದೀನಿ. ಈ ಈಶ್ವರ್ ಖಂಡ್ರೆಗೆ ಅನ್ಲಾಯಕ್ ಅವ್ನು ಫಿಟ್ಟು ಅರಣ್ಯ ಮಂತ್ರಿ ಆಗಿರೋದಕ್ಕೆ ಒಂದೊಂದು ಫೈಲ್ಗೆ ಮೂವ್ ಮಾಡಿ ಸೈನ್ ಹಾಕಿ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಇದ್ರ ಬಗ್ಗೆ ಕ್ರಮ ತಗೊಳ್ಳಿ ಅಂತ ಹೇಳಕ್ಕೆ ಯೋಗ್ಯತೆ ಇಲ್ಲ ಈಶ್ವರ್ ಖಂಡ್ರೆಗೆ. ಇವರೆಲ್ಲ ಯಾಕೆ ಸಚಿವರಾಗಿ ಮುಂದುವರಿಯುತ್ತಾರೆ ನಮಗಂತೂ ಗೊತ್ತಿಲ್ಲ. ಒಟ್ಟಿನಲ್ಲಿ ಅಲ್ಲಿ ಸೂಟ್ ಕೇಸು, ಬಿಲ್ಡರು ಹೋದ್ರೆ ಇಟ್ಕೊಂಡು ಅಲ್ಲಿ ಆ ಆಫೀಸ್ಗಳಲ್ಲಿ, ವಿಕಾಸಸೌಧ ಕಚೇರಿಗಳು, ವಿಧಾನಸೌಧ ಕಚೇರಿಗಳಲ್ಲಿ, ಸಚಿವರ ಕಚೇರಿಗಳಿಗೆ ಇವತ್ತು ಆ ರೀತಿಯಲ್ಲಿ ಇವತ್ತು ದುರಾಡಳಿತ ನಡೀತಾ ಇದೆ ವಿಧಾನಸೌಧ, ವಿಕಾಸಸೌಧದಲ್ಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನನಗೆ ರಿಟರ್ನ್ ಇಲ್ಲ ಮೇಡಮ್. ನನ್ನ ಮನವಿಗೆ ನೋಡಿ, ಬಹುಮಹಡಿ ಕಟ್ಟಡ, ವಿಕಾಸಸೌಧ, ವಿಧಾನಸೌಧ, ಮುಖ್ಯಮಂತ್ರಿಗಳ ಕಚೇರಿಯಿಂದ ಹೋಗುತ್ತೆ. ಅಧಿಕಾರಿಗಳು ಯಾರು ಕೊಟ್ಟಿದ್ದೀವಿ ಅವರು ಕ್ರಮಬದ್ಧವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಬಟ್ ಏನಂದ್ರೆ, ಇವಾಗ ಚೀಫ್ ಸೆಕ್ರೆಟರಿಗೆ 2 ಮನವಿ ಕೊಡ್ತೀನಿ,
ಶೈನ್ ರಿಜಿತ್ನವರಿಗೆ ಅವರು ರೆಫರ್ ಮಾಡ್ತಾರೆ. ಇದ್ರ ಬಗ್ಗೆ ಕ್ರಮ ತಗೊಳಕ್ಕೆ ಹೇಳ್ತೀವಿ. ಏನು ಹೇಳೋದು ನೀವು? ಸಿ ಎಸ್ ಡಾಕ್ಟರ್ ನೀವೇ ಮುಖ್ಯ. SIT ಮೀಟಿಂಗಲ್ಲಿ ನೀವೇ ಮುಖ್ಯವಾದ ವ್ಯಕ್ತಿ. ನೀವು ಮೀಟಿಂಗ್ ಕರಿಬೇಕು. 6 ತಿಂಗಳು ಬೇಕಾ SIT ಮೀಟಿಂಗ್ ಕರೆಯಕ್ಕೆ ಇವ್ರಿಗೆ? ಅಧಿಕಾರಿಗಳು, ನೀವು ಸಾರ್ವಜನಿಕ ಕೆಲಸಕ್ಕೆ ನೀವು ಅಧಿಕಾರಿಗಳಾಗಿ ನಿಯೋಜಿತರಾಗಿರೋದು. ಆ ಮಂತ್ರಿಗಳು, ಆ CMಗಳು, ಉಪಮುಖ್ಯಮಂತ್ರಿ, ಅವ್ರು ನೆಪ ಮಾತಕ್ಕಿರೋ ಬಂದಿರೋ ವ್ಯಕ್ತಿಗಳವರು. ಸರ್ಕಾರ ಅಧಿಕಾರಿಗಳೇ ಅಲ್ಲಿ ಮುಖ್ಯ ಕೆಲಸ ಮಾಡೋರು. ನಿಮ್ಮ ಕೆಲಸ ನೀವು ಮಾಡ್ರಿ. ನಿಮ್ಗೆ ಒತ್ತಡ ಇದ್ರೆ ಆಗಲ್ಲ ಅಂತ ಬಿಟ್ಬಿಟ್ಟು ಮನೆ ಬಿಟ್ಬಿಟ್ಟು ಕೆಲ್ಸಕ್ಕೆ ಹೋಗಿ, ಮನೆಗೆ ಹೋಗಿ. ಈ ಅನ್ಲಾಯಕ್ ಅಧಿಕಾರಿಗಳು ಇವತ್ತು ರಾಜಕಾರಣಿಗಳ ಮಾತು ಕಟ್ಕೊಂಡು, ಬಿಲ್ಡರ್ಗಳ ಮಾತು ಕಟ್ಕೊಂಡು ಇವತ್ತು ಅರಣ್ಯ ಇಲಾಖೆ ಅಧಿಕಾರಿಗಳಲ್ಲಿ ಯಾರೋ ಒಬ್ಬರು ಒಂದಿಬ್ರು ಇವತ್ತು ಅಭಿಮಾನ್ ಸ್ಟುಡಿಯೋ ಮಾಲೀಕ ಇರ್ಬೋದು, ವಕೀಲರು ಇರ್ಬೋದು, ಮತ್ತೆ ಅಲ್ಲಿ ಯಾರು ಬಿಲ್ಡರ್ ಇರ್ಬೋದು, ಇವತ್ತು ಅವರ ಅನ್ನದ ದಾಹಕ್ಕೆ ಬಲಿಯಾಗಿದ್ದಾರೆ ಅಂತ ಹೇಳ್ತೀನಿ. ಇವತ್ತು ನಮ್ಮ ಮನವಿಗಳನ್ನ ಅಭಿಮಾನ್ ಸ್ಟುಡಿಯೋ ವಶಪಡಿಸ್ಕೊಳ್ಳೋಕೆ ಇವತ್ತು ಹೋಲ್ಡ್ ಮಾಡ್ತಾ ಇದ್ದಾರೆ, ತಡೆ ಹಿಡಿತಾ ಇದ್ದಾರೆ. ಇದರ ಹಿಂದೆ ಯಾರಿದ್ದಾರೆ? ಇದಕ್ಕೆಲ್ಲ ಮುಂದಿನ ದಿನಗಳಲ್ಲಿ ಸರ್ಕಾರ ನೇರ ಹೊಣೆ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಸರ್ಕಾರಿ ಅಧಿಕಾರಿಗಳು ಇವತ್ತು ಇವತ್ತು ಹೊಸ ಸರ್ಕಾರ ಬಂದಿದೆ, ಹೊಸ ಮುಖ್ಯಮಂತ್ರಿಗಳು ಬಂದಿದ್ದಾರೆ, ಅವ್ರಿಗೂ ನಾನು ಮನವಿನ ರೆಡಿ ಮಾಡ್ಕೊಂಡಿದ್ದೀನಿ. ನಮ್ಮ ಹಣೆ ಬರ, ವಿಷ್ಣು ಅಭಿಮಾನಿಗಳ ಹಣೆ ಬರ ಇದು 7ನೇ ಮುಖ್ಯಮಂತ್ರಿಗೆ ನಾವು ಮನವಿ ಕೊಡ್ತೀವಿ. ಅವರು ಕೊಡ್ತೀವಿ. ಏನ್ ತಗೊಂಡಿದ್ದಾರೆ? ಇಲ್ಲಿ ಅಭಿಮಾನ್ ಸ್ಟುಡಿಯೋದಲ್ಲಿ 6 ವರ್ಷ ಸ್ಮಾರಕ ನಿರ್ಮಾಣ ಮಾಡಕ್ಕೆ ಅವ್ರಿಗೆ ಒಂದು ಸಣ್ಣ ಸಮಸ್ಯೆನ ಅಭಿಮಾನ್ ಸ್ಟುಡಿಯೋ ಮಾಲೀಕರನ್ನ ಕರೆದು, ಅಭಿಮಾನ್ ಸ್ಟುಡಿಯೋ ಮಾಲೀಕರಷ್ಟೇ ಅವರು, ಜಾಗಕ್ಕೆ ಸರ್ಕಾರ ಓನರು, ಅಭಿಮಾನ್ ಸ್ಟುಡಿಯೋ ಮಾಲೀಕರಲ್ಲ. ಅವ್ರು ಕರೆದಿ ಒಂದು ಸಭೆ ಕರೆದು ಒಂದು ಮೀಟಿಂಗ್ ಮಾಡಕ್ಕೆ ಈ 7 ಜನ ನಲಾಯಕ್ ಮುಖ್ಯಮಂತ್ರಿಗಳು, 7 ಜನ BJP, ಕಾಂಗ್ರೆಸ್ ಅಂಡ್ ವಿತ್ ಈ ಜನತಾದಳ ಇರ್ಬೋದು, ಎಲ್ಲ ಶತಮೂರ್ಖ ಮುಖ್ಯಮಂತ್ರಿಗಳು. ಇವರಿಗೆಲ್ಲ ಸೂಟ್ ಕೇಸ್ ಹೋಗ್ಬೇಕ ಮುಖ್ಯಮಂತ್ರಿಗಳಿಗೆ. ಮೇರು ನಟ ಡಾಕ್ಟರ್ ವಿಷ್ಣುವರ್ಧನ್ ರೀ ಅವರು ಕೋಟ್ಯಾಂತರ ಅಭಿಮಾನಿಗಳ ಒಡೆಯ. ಅವ್ರ ಜಾಗಕ್ಕೆ ಒಂದು 10 ಗುಂಟೆ ಜಾಗದ ಬಗ್ಗೆ ಸಮಸ್ಯೆ ಬಗೆಹರಿಸಕ್ಕಾಗಲಿಲ್ಲ ಅಂದ್ರೆ ಬಗೆಹರಿಸಕ್ಕೂ ಆಗಿಲ್ಲ, ಆ ಜಾಗನೂ ಕೊಡ್ಸಿಲ್ಲ. ಕಡೆಗೆ ಆ ಬಿಲ್ಡರ್ಗಳ ಹಾವಳಿ, ವಕೀಲರ ಹಾವಳಿಗೆ ಇವತ್ತು ಅಭಿಮಾನ್ ಸ್ಟುಡಿಯೋ ಇವತ್ತು ಸಿಲ್ಕೊಂಡಿದೆ. ಇವತ್ತು 1 ಎಕರೆ ಹೋಗಿದೆ, 10 ಎಕರೆನೂ ಬಿಲ್ಡರ್ಗಳ ಹಾವಳಿಗೆ ಹೋಗತ್ತೆ. ಈ ಸರ್ಕಾರ ಏನಾದ್ರು ನೀಚ ಸರ್ಕಾರಗಳು, ಯಾವ ಹೊಸ ಸರ್ಕಾರ ಬಂದಿರ್ಬೋದು, ಇವರು ಅಭಿಮಾನ್ ಸ್ಟುಡಿಯೋ ಮಾಲೀಕರ ವಿರುದ್ಧ ಕ್ರಮ ತಗೊಂಡಿಲ್ಲ ಅಂತ ಅಂದ್ರೆ ಅಭಿಮಾನ್ ಸ್ಟುಡಿಯೋ ಜಾಗ, ಸರ್ಕಾರ ಜಾಗ ಇವತ್ತು ವಕೀಲರ, ಭೂಗಳರ ಮತ್ತು ಎಲ್ಲರೂ ಅದು ಅವ್ರಿಗೆ ಎಡೆಗೆ ಹೋಗುತ್ತೆ ಅಂತ ನಾನು ನಿಸ್ಸಂಶಯವಾಗಿ ಹೇಳ್ತಾ ಇದ್ದೀನಿ ಮೇಡಮ್. ಇವತ್ತು ಸರ್ಕಾರ, ಸನ್ಮಾನ್ಯ DK ಶಿವಕುಮಾರ್ ಯುವಕರಿದ್ದಾರೆ, ಈ ಹೊಸ ಸರ್ಕಾರ ರಚಿಸಿದ್ದಾರೆ. ಯಾರು ಅರಣ್ಯ ಮಂತ್ರಿ ಆಗುತ್ತೆ ಗೊತ್ತಿಲ್ಲ. ದಯವಿಟ್ಟು DK ಶಿವಕುಮಾರ್ ಅವರು, ನಾನು 2018 ಮಾತಾಡಿದ್ದೆ, ನಮ್ಮ ಸರ್ಕಾರ ಬಂದು ನಾನು ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಇವತ್ತು ಅವರೇ ಮುಖ್ಯಮಂತ್ರಿಗಳು ಬಂದಿದ್ದಾರೆ, ಅವ್ರಿಗೆ ನಾನು ಮನವಿ ಕೊಡ್ತಾ ಇದ್ದೀನಿ. ಇನ್ನೊಂದು ವಾರದಲ್ಲಿ ದಯವಿಟ್ಟು ಸನ್ಮಾನ್ಯ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು, ನೀವಾದರೂ ಡಾಕ್ಟರ್ ವಿಷ್ಣುವರ್ಧನ್ ಅವರ ಏನು ಧ್ವಂಸ ಮಾಡಿದ್ದಾರೆ, ಸರ್ಕಾರ ಆದೇಶ ಇಲ್ಲದೆ ಧ್ವಂಸ ಮಾಡಿರೋದು ಆ ಮೂರ್ಖ ಅಭಿಮಾನ್ ಸ್ಟುಡಿಯೋ ಮಾಲೀಕ, ದಯವಿಟ್ಟು ಮುಖ್ಯಮಂತ್ರಿಗಳು ಈ ಕೂಡಲೇ ಒಂದು ಸಭೆ ಕರೆದು ಅರಣ್ಯ ಇಲಾಖೆದು ಈ ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿ ಏನು ಧ್ವಂಸ ಅದು ಪುನರ್ ನಿರ್ಮಾಣ ಆಗಬೇಕು ಮತ್ತು ಅಭಿಮಾನ್ ಸ್ಟುಡಿಯೋ ಜಾಗವನ್ನು ಸರ್ಕಾರ ವಶಕ್ಕೆ ತಗೋಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಸರ್ಕಾರಕ್ಕೆ ಬೇಡಿಕೆ ಕೋರಿಕೆ ಮನವಿ ಮೇಡಮ್.